ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಪಾಪ ಆ DMK ಅವರು ಇವ್ರನ್ನ ನಂಬ್ಕೊಂಡು ಬಿಜೆಪಿ ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಅಂತ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ DMK ಜೊತೆ ಕಾಂಗ್ರೆಸ್ ಅವರು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿ ಒಟ್ಟಿಗೆ ನಾವು ಸರ್ಕಾರ ರಚನೆ ಮಾಡಬೇಕು, ಸರ್ಕಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು. ಚುನಾವಣೆ ಆದ್ಮೇಲೆ DMK ಸೋಲಾಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ರೀತಿಯ ಒಂದು ಸಿದ್ಧಾಂತ ಇಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯುವಂಥದ್ದು ಅವ್ರ ಚಾಳಿ. ಯಾರು ಇವರನ್ನ ನಂಬಿದ್ರು ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. DMK ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆ ಚೂರಿ ಹಾಕದೆ ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದಕ್ಕೋಸ್ಕರ ಈ ದೇಶದ ಜನ ಈ ಕಾಂಗ್ರೆಸ್ ಅವರು ಕೈ ಕೊಡೋ ಜನ ಇವರು ಅಂತ ಹೇಳಿ ಜನ ತಿರಸ್ಕಾರ ಮಾಡಿದ್ದಾರೆ. ಈಗ DMK ಪಾಡು ಒಂದು ರೀತಿ ಅಬ್ಬೆ ಪಾಲಿಗಳು ಪಾಡಾಗೋಗಿದ್ದು. ಸೊ ಕಾಂಗ್ರೆಸ್ ಪಾರ್ಟಿ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟದವರು ಯೋಚನೆ ಮಾಡಬೇಕು ಅಂತಾರೆ ಸರ್ ಮುಂದೆ. ಇರೋ ಇನ್ನು ಉಳಿದವರೆಲ್ಲರೂ ಕೂಡ ಯಾರ್ಯಾರು INDA ಪಾರ್ಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅದನ್ನ ಪರಾಮರ್ಶೆ ಮಾಡಬೇಕು. INDAನಲ್ಲಿರೋ ಎಲ್ಲ ಮಿತ್ರ ಪಕ್ಷಗಳು ಹೇಗೆ ಕೈ ಕೊಡುತ್ತೆ ಅನ್ನೋದನ್ನ ಈಗಲೇ ಅವರ ಗಮನಿಸಿ ಕಾಂಗ್ರೆಸ್ಗೆ ಸರಿಯಾದಂತ ಪಾಠ ಕಲಿಸೋದು ಒಳ್ಳೇದು. ಇಲ್ಲ ಅಂದ್ರೆ ನಿಮ್ ಗತಿನೂ ಇದೇ ಪರಿಸ್ಥಿತಿ ಅಂತ ಅರ್ಥ ಮಾಡಬೇಕು.